ಎಲ್ಲರಿಗೂ ನಾನು, ನನಗಾಗಿ ಎಲ್ಲರೂ. ಇದು ಸಹಕಾರಿ ತತ್ವದ ಮುಖ್ಯ ಸಂದೇಶ. ಪರಸ್ಪರ ಸಹಕಾರ, ನಂಬಿಕೆ, ಭರವಸೆ, ಪ್ರಗತಿ ಮುಂತಾದ ಅಮೂಲ್ಯ ತತ್ವಗಳ ಬುನಾದಿ ಮೇಲೆ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತನ್ನ 66ನೇ ಮಹಾಸಭೆಯತ್ತ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಉಷಕ ಬನ್ನಿ. 1960 ಮಾರ್ಚ್ 30ರಂದು ಈ ಪ್ರದೇಶದ ಪ್ರಜ್ಞಾವಂತ ನಾಗರಿಕರ ಚಿಂತನೆಯ ಫಲವಾಗಿ ಕುಂಡಡ್ಕ ವೆಂಕಟೇಶ್ ಬಾಳ್ತಿಲ್ಲೆಯರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆಯು ರೂಪುಗೊಂಡಿತು. ಸಂಸ್ಥೆಯು ಪ್ರಾರಂಭವಾದಾಗ ಇದರ ವ್ಯವಹಾರ ಕ್ಷೇತ್ರವು ನೆಲ್ಯಾಡಿ, ಕೌಕ್ರಡಿ ಮತ್ತು ಇಚಲಂಪಾಡಿ ಗ್ರಾಮಗಳಿಗೆ ಸೀಮಿತವಾಗಿತ್ತು. ಗೋಳಿತೊಟ್ಟು ಮತ್ತು ಸೀರಾಡಿಗಳಲ್ಲಿದ್ದ ಸಂಘಗಳ ವ್ಯವಹಾರವು ಸ್ಥಗಿತಗೊಂಡಾಗ ಗೋಳಿತೊಟ್ಟು ಸಂಘದ ಗೋಳಿತೊಟ್ಟು, ಕೊಣಾಲು ಮತ್ತು ಆಳಂತಾಯ ಗ್ರಾಮಗಳನ್ನು 1975ರಂದು ಸೇರಿಸಲಾಯಿತು. ಹಾಗೂ ಸೀರಾಡಿ ಸಂಘವನ್ನು 1973ರಲ್ಲಿ ಇದರೊಂದಿಗೆ ವಿಲೀನಗೊಳಿಸಲಾಯಿತು. ಇದೀಗ 7 ಗ್ರಾಮಗಳ ಕಾರ್ಯಕ್ಷೇತ್ರವನ್ನು ಒಳಗೊಂಡು ಈಗ ಸೀರಾಡಿ ಗ್ರಾಮ, ನೆಲ್ಯಾಡಿ, ಕೊಣಾಲು, ಗೋಳಿತೊಟ್ಟು, ಆಳಂತಾಯ, ನೆಲ್ಯಾಡಿ, ಕೌಕ್ರಾಡಿ ಇಂತಹ 7 ಕಂದಾಯ ಗ್ರಾಮಗಳ ಒಳಗೊಂಡಂತಹ ನಮ್ಮ ಕಾರ್ಯಕ್ಷೇತ್ರಕ್ಕೆ ಬಹಳ ಹೆಮ್ಮೆಯನ್ನು ನಾವು ಹೇಳಬೇಕಾಗಿದೆ. ದಿನ ನಮ್ಮ ಕೃಷಿ ಸಹಕಾರಿ ಸಂಘ, ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಳೆಯುತ್ತಾ ಸಾಧಾರಣ 6,500 ಸದಸ್ಯರನ್ನು ಒಳಗೊಂಡಂತಹ ನಮ್ಮ ಈ ಒಂದು ಸಂಘ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ನಿಮ್ಮೆಲ್ಲರ ಸಹಕಾರಿ ಬಂಧುಗಳ ಸಲಹೆ ಸೂಚನೆಯೊಂದಿಗೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಎಂದು ನಿಮ್ಮೆಲ್ಲರ ಸಹಕಾರ, ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಬೇರೆ ಬೇರೆ ರೀತಿಗಳಲ್ಲಿ ಬಡ್ಡಿ ರಹಿತ ಸಾಲ, ಕೃಷಿಯೇತರ ಸಾಲ, ರಸಗೊಬ್ಬರ ಮಾರಾಟ, ಪಡಿತರ ವಿತರಣೆ ಇನ್ನಿತರ ಜನಹಿತ ಕಾರ್ಯಕ್ರಮಗಳನ್ನು ಸಹಕಾರಿ ಸಂಘದ ನಿಯಮಾನುಸಾರ ಪರಿಸರ ನೆಲ್ಯಾಡಿ, ಕೌಕ್ರಾಡಿ, ಸೀರಾಡಿ, ಗೋಳಿತೊಟ್ಟು, ಕೊಣಾಲು, ಆಳಂತಾಯ, ಇಚಲಂಪಾಡಿಗಳಲ್ಲಿ ನೀಡುವುದರೊಂದಿಗೆ ಜೊತೆಗೆ ಸದಸ್ಯರ ಸಾಲ ಮರುಪಾವತಿಗೂ ಆಡಳಿತ ಮಂಡಳಿ ಸ್ಫೂರ್ತಿಯಿಂದ ಬಹಳ ಈ ವರ್ಷ 100% ವಸೂಲಾತಿ ಮಾಡುವಲ್ಲಿ ಸಂಘವು ಈ ವರ್ಷವೂ ಕೂಡ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಬಂದಿರುವಂಥ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ದೇವರ ಅನುಗ್ರಹದೊಂದಿಗೆ ಪ್ರಾರ್ಥನೆಯೊಂದಿಗೆ ಬರಲಿಕ್ಕಿದ್ದಾರೆ ನಮ್ಮ ಸಿಬ್ಬಂದಿಯಾಗಿ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ. ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಗಜಮುಖನೇ. ಸಿದ್ಧಿ ಬುದ್ಧಿಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಅಧಿಪತಿ ನೀನೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇರಂಬ ಗಣಪತಿಯೇ ನಿನಗೆ ವಂದನೆ, ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ, ಶರಣು ಬೆನಕನೆ.
ಸಂಸ್ಥೆ ಗೋಳಿತೊಟ್ಟಲ್ಲಿ ಪ್ರಾರಂಭ ಮಾಡಿ 2018ರಲ್ಲಿ ಇದೇ ಕಲ್ಪವೃಕ್ಷ ಸಹಕಾರಿ ಸೌಧವನ್ನು ಲೋಕಾರ್ಪಣೆ ಮಾಡಿ ಕಳೆದ ಬಾರಿ ಕಲ್ಪತರು ಸಹಕಾರಿ ಸೌಧ ನಿರ್ಮಾಣವನ್ನು ಸೀರಾಡಿಯಲ್ಲಿ ಮಾಡಿ ಈ ವರ್ಷ ಕೂಡ ಬಹಳ ನಿರೀಕ್ಷೆಯ ಒಂದು ಲಿಫ್ಟನ್ನು ಲೋಕಾರ್ಪಣೆ ಮಾಡುವುದರ ಮೂಲಕ ಈ ಮಹಾಸಭೆ ಇವತ್ತು ಪ್ರಾರಂಭವಾಗಿದೆ. ನಮ್ಮೆಲ್ಲರ ಬೇಡಿಕೆ ಇತ್ತು, 2 ಮಹಡಿಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಕೃಷಿಕರಿಗೆ ಮೇಳಕ್ಕೆ ಬರಲಿಕ್ಕೆ ಕಷ್ಟ, ಕೆಲವೊಂದು ಪ್ರಾಯದವರಿಗೆ ಅಂತ ಹೇಳುವುದಕ್ಕೆ ಒಂದು ಲಿಫ್ಟನ್ನು ಮಾಡಬೇಕೆಂಬ ನಿಮ್ಮ ಮಹಾಸಭೆಯಲ್ಲಿ ಬೇಡಿಕೆಯನ್ನು ಇತ್ತು. ಈ ವರ್ಷ ನಮ್ಮ ಬಾಲಕೃಷ್ಣ ಬಾಣಜಲ್ ಅಧ್ಯಕ್ಷತೆ ಹಾಗೂ ನಮ್ಮೆಲ್ಲ ನಿರ್ದೇಶಕರ ಸಲಹೆ ಸೂಚನೆಗಳಂತೆ ಈ ಮಹಾಸಭೆಯಲ್ಲೇ ಅದು ಲೋಕಾರ್ಪಣೆ ಮಾಡಬೇಕು. ಇವತ್ತು ಅದು ಉದ್ಘಾಟನೆ ಮಾಡಿದರೆ ಪ್ರಯೋಜನ ಆಗ್ತದೆ ಅನ್ನುವ ರೀತಿಯಲ್ಲಿ ಬಹಳ ಅರ್ಜೆಂಟಾಗಿ ನಿಮಗೆಲ್ಲರಿಗೂ ಈ ಬೆಳಗ್ಗೆನೆ ಶಶಿಕುಮಾರ್ ರೈ ಅವರು ಲೋಕಾರ್ಪಣೆ ಮಾಡಿ ಮತ್ತು ರೈತರಿಗೆ ಬಹಳ ಪ್ರೀತಿಯಿಂದ ರೈತರನ್ನು ಬರಮಾಡಿಕೊಳ್ಳುವಾಗ ಅವರ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲ ಸಹಕಾರ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಆರೋಗ್ಯ ಮತ್ತು ದುಡ್ಡು ಎಷ್ಟು ಮುಖ್ಯ ಅಂತ ಹೇಳಿದರೆ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ದುಡ್ಡು ಇದ್ದರೂ ಸಾಕಾಗುವುದಿಲ್ಲ, ಆರೋಗ್ಯ ಬೇಕು. ಸಾಲ ತೆಗೆದರೆ ಸಾಲವನ್ನು ಕಟ್ಟಬೇಕಂತಾದರೆ ದುಡ್ಡು ಬೇಕು, ದುಡ್ಡು ಬರಬೇಕಂತಾದರೆ ಆರೋಗ್ಯ ಬೇಕು. ಅದಕ್ಕಾಗಿ ಎಲ್ಲ ರೈತಾಪಿ ಜನರಿಗೆ ಮಂಗಳೂರಿನ ಎಜೆ ಆಸ್ಪತ್ರೆಯ ನುರಿತ ವೈದ್ಯರನ್ನು ತರಿಸಿ ನಮ್ಮೆಲ್ಲರ ಸಲಹೆ ಸೂಚನೆಯಂತೆ ಇವತ್ತು ಆರೋಗ್ಯ ಶಿಬಿರವನ್ನು ಕೆಳಗಿನ ಮಹಡಿಯಲ್ಲಿ ಆಗ್ತಾ ಇದೆ. ಎಲ್ಲ ರೈತರಿಗೆ ಅದೊಂದು ಪ್ರಯೋಜನ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಇದೆ. ಯಾಕೆಂತ ಹೇಳಿದರೆ ನಾವು ಬೆಳಗ್ಗಿಂದಲೇ ನೋಡ್ತಾ ಇದ್ದೇವೆ, ಸಾಲುಗಟ್ಟಲೆ ಜನ ಬಂದು ಆ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮಗೆ ಖುಷಿ ತಂದಿದೆ. ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರ ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಎಲ್ಲ ರೈತಾಪ ಜನರಿಗೆ ನಮ್ಮ ಈ ವರ್ಷದ ಅಧ್ಯಕ್ಷರ ನಿರ್ದೇಶನದಂತೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳ ನಿರ್ದೇಶನದಂತೆ ನಾವೆಲ್ಲ ಅಡಿಕೆ ಕೃಷಿಕರು ಮಾತ್ರ ಒಂದೇ ಕೃಷಿಯನ್ನು ನಂಬಿಕೊಂಡು ಇರುವುದಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ. ರೋಗ ಬರ್ತಾ ಇದೆ, ನಮ್ಗೆ ಗೊತ್ತಿದೆ. ಎಷ್ಟೇ ನಾವು ಔಷಧಿಗಳನ್ನು ಸಿಂಪಡಿಸಿದರೂ ಕೂಡ ಪ್ರತಿ ವರ್ಷ ಕೃಷಿಯ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಯೋಜನೆಯನ್ನು ನಮ್ಮ ಅಧ್ಯಕ್ಷರು ನಮ್ಮ ನಿರ್ದೇಶಕರ ಜೊತೆ ಹಂಚಿಕೊಂಡರು. ಎಲ್ಲ ರೈತರಿಗೆ ಮಿಶ್ರ ಬೆಳೆಯನ್ನು ಯಾಕೆ ಮಾಡಬಾರ್ದು, ಒಂದು 2 ಕಾಫಿ ಗಿಡವನ್ನು ಕೊಟ್ಟು ನೋಡುವ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ 2 ಕಾಫಿ ಗಿಡವನ್ನು ಈ ಸಾರಿ ನೀಡಲಿಕ್ಕಿದ್ದಾರೆ. ಅದನ್ನು ನೀವೆಲ್ಲ ಟೋಕನ್ ಪಡೆದು ನಿಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿ ಖಂಡಿತವಾಗಿಯೂ ಅದು ಕಾಫಿ ಗಿಡ ಕೂಡ ಆಗ್ತದೆ ಅನ್ನುವುದನ್ನು ನಾವು ತೋರಿಸಿಕೊಳ್ಳುವ ಮುಂದೆ ಮಾಡಿ ಕಳೆದ ಮಹಾಸಭೆಯಲ್ಲಿ ನಿಮ್ಮೆಲ್ಲರ ಸೂಚನೆಯಂತೆ ಇಂದು ಲೋಕಾರ್ಪಣೆಗೊಂಡಿರುವಂತಹ ಲಿಫ್ಟ್ ಅಳವಡಿಸಿರುವುದು, ಕೇಂದ್ರ ಕಚೇರಿಯ ರಸಗೊಬ್ಬರ ವಿಭಾಗದ ಅನಾವರಣ ಮತ್ತು ಅಡಿಗೆ ಕೋಣೆ ಅನಾವರಣಕ್ಕೆ ಸೀಟ್ ಅಳವಡಿಸುವುದು, ಇಂದಿನ ಮಹಾಸಭೆಯಲ್ಲಿ ವಿಶೇಷವೆಂಬಂತೆ ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಿರುವುದು ಹಾಗೂ ಸದಸ್ಯರಿಗೆ ಅಡಿಕೆ ಬೆಲೆಗೆ ಪರ್ಯಾಯವಾಗಿ ಕಾಫಿ ಬೆಳೆಯಲು ಉತ್ತೇಜಿಸುವಂತೆ ಇಂದು ಮಹಾಸಭೆಗೆ ಆಗಮಿಸಿರುವ ಸದಸ್ಯರಿಗೆ ತಲಾ 2 ಕಾಫಿ ಗಿಡ ಉಚಿತವಾಗಿ ನೀಡುವುದೆಂದು ತೀರ್ಮಾನಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಮಾಡಲು ನಿಮ್ಮ ಆಶೀರ್ವಾದವನ್ನು ಬಯಸುವಂತಹ ಈ ಕಾರ್ಯಕ್ರಮಗಳನ್ನು ಮಾಡಲು ಅವಕಾಶವನ್ನು ಮಾಡಿಕೊಂಡಿರುವ ತಮಗೆಲ್ಲರಿಗೂ ತಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ನಮ್ಮ ಸಂಘದ ಉತ್ತಮ ವ್ಯವಹಾರವನ್ನು ಗಮನಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸತತ 5 ವರ್ಷಗಳಿಂದ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತದೆ ಹಾಗೂ 2020ನೇ ಸಾಲಿನಲ್ಲಿ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ನಮ್ಮ ಸಂಘಕ್ಕೆ ಜಿಲ್ಲೆಯಲ್ಲಿಯೇ ಉತ್ತಮ ಕೃಷಿ ಪತ್ತಿನ ಸಹಕಾರಿ ಸಂಘ ಎಂದು ಪ್ರಶಸ್ತಿಯನ್ನು ಸಹಕಾರ ಇಲಾಖೆ ನೀಡಿ ಗೌರವಿಸಿರುತ್ತದೆ. ಪ್ರಸ್ತುತ ವರ್ಷವು ಕಳೆದ ಸಾಲಿನಂತೆಯೇ ಸಾಲ ವಸೂಲಾತಿಯಲ್ಲಿ 100% ದಾಖಲೆ ಮಾಡಿರುತ್ತದೆ. ಇದನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ ವಿಶೇಷ
ಪ್ರಶಸ್ತಿಯನ್ನು ನೀಡಿ ನಮ್ಮ ಸಂಘಕ್ಕೆ ಗೌರವಿಸಿರುತ್ತದೆ. ಈ ಎಲ್ಲ ಪ್ರಶಸ್ತಿಯನ್ನು ಲಭಿಸಲು ಕಾರಣಕರ್ತರಾದ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ಗೌರವಾನ್ವಿತ ಸದಸ್ಯರ ತಮಗೆಲ್ಲರಿಗೂ ಸಂಘದ ಅಧ್ಯಕ್ಷನ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇಂತಹ ಸಾಧನೆಯನ್ನು ಮಾಡಬೇಕಾದಲ್ಲಿ ನಷ್ಟದಲ್ಲಿ ಇದ್ದ ನಮ್ಮ ಸಂಘವನ್ನು ಲಾಭದಲ್ಲಿ ಕಳೆದ 30 ವರ್ಷಗಳಿಂದ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಉಮೇಶ್ ಶೆಟ್ಟಿ ಪಟ್ಟೆ ಇವರ ಪ್ರಯತ್ನವನ್ನು ನಾವೆಲ್ಲರೂ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಶ್ರೀಯುತರು ಅಧಿಕಾರ ಅವಧಿಯಲ್ಲಿ ನಿರಂತರ ಅಭಿವೃದ್ಧಿ ಮಾಡಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೀರಿ. ಇಂದು ನಾನು ಅಧ್ಯಕ್ಷನಾಗಿ ತಮ್ಮ ಮುಂದೆ ಬರಬೇಕಾದರೆ ಶ್ರೀಯುತರ ಜತೆ ಕಳೆದ 10 ವರ್ಷಗಳಿಂದ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿ ಅವರ ಕಡೆಯಿಂದ ಅನುಭವವನ್ನು ಪಡೆದು ಪ್ರಸ್ತುತ ಅವಧಿಯಲ್ಲಿ ಅಧ್ಯಕ್ಷನಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮ ಆಡಳಿತ ಮಂಡಳಿ ಹಾಗೂ ಗೌರವಾನ್ವಿತ ಸದಸ್ಯರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸಂಘದ ಅಭಿವೃದ್ಧಿಗಾಗಿ ಮಾರ್ಗದರ್ಶನ ಮಾಡುತ್ತಿರುವ ಹಿರಿಯ ಸಹಕಾರಿ ಬಂಧುಗಳು ಹಾಗೂ ಎಲ್ಲ ಸಹಕಾರ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್, ಸಹಕಾರ ಇಲಾಖೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಜನಪ್ರತಿನಿಧಿಗಳನ್ನು ಇನ್ನೊಮ್ಮೆ ನೆನೆದು ಮತ್ತು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಒಂದು ಮಹಾಸಭೆಗೆ ಪತ್ರಿಕಾ ಮಾಧ್ಯಮದವರು ಮತ್ತು ಸುದ್ದಿ ಬಿಡುಗಡೆಯ ಹರೀಶರವರು ಎಲ್ಲರೂ ಬಂದಿದ್ದಾರೆ. ನಿಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇನ್ನು ನಮ್ಮ ಬಂದಂತಹ ಇಲ್ಲಿಗೆ ಸಹಕರಿಸಿದಂತಹ ನಮ್ಮ ವಿಶೇಷವಾಗಿ ಅಶ್ವಿನಿ ಆಸ್ಪತ್ರೆಯ ಡಾಕ್ಟರ್ ಮುರಳೀಧರ್ ಮತ್ತು AJ ಆಸ್ಪತ್ರೆಯ ಡಾಕ್ಟರುಗಳಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಕೃಷಿಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ. ಯಾಕಂತ ಹೇಳಿದರೆ ಇಂದಿನ ದಿನಗಳಲ್ಲಿ ಹೀಗೆ ಇದ್ದ ಮನುಷ್ಯ ಇನ್ನೊಮ್ಮೆ ಇರುವುದಿಲ್ಲ. ಅದಕ್ಕಾಗಿ ಹೇಗೂ ಮಹಾಸಭೆಗೆ ನಮ್ಮ ರೈತರೆಲ್ಲರೂ ಬರ್ತಾರೆ. ಆ ಬಂದ ರೈತರನ್ನು ಪೂರ್ತಿಯಾಗಿ ಆರೋಗ್ಯದ ತಪಾಸಣೆಯನ್ನು ಮಾಡಿಸಿ ನಮ್ಮ ರೈತರಿಗೆ ಮುಖ್ಯವಾಗಿ ಆರೋಗ್ಯ ಬೇಕು ಅಂತ ಎನ್ನುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ನಾವು ಮಾಡಿದ್ದೇವೆ. ನೀವೆಲ್ಲರೂ ಆರೋಗ್ಯ ತಪಾಸಣೆಯನ್ನು ಮಾಡಿ ಕೊಡಬೇಕಾಗಿ ಇನ್ನೊಮ್ಮೆ ನಿಮ್ಮ ಹತ್ರ ವಿನಂತಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ನುಡಿದಂತೆ ನಡೆಯುತ್ತೇವೆ. ನಿಮ್ಮೆಲ್ಲರ ಮಾರ್ಗದರ್ಶನ ನಮಗೆ ಕೊಡಿ. ಮುಂದಿನ ದಿನಗಳಲ್ಲಿ ಈ ಮೊದಲು ಯಾವ ರೀತಿಯಲ್ಲಿ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ತಮ್ಮ ಬ್ಯಾಂಕಿನ ಬೆಳವಣಿಗೆ ಸಹಕಾರ ನೀಡಿದ್ದೀರಾ, ಮುಂದಿನ ದಿನಗಳಲ್ಲಿ ಕೂಡ ಅವರ ಮಾರ್ಗದರ್ಶನದಂತೆ ಮುನ್ನಡೆಯುತ್ತೇನೆ. ಬಾಳಣ್ಣನವರು 3ನೇ ಬಾರಿ ನಿರ್ದೇಶಕರಾಗಿ ಈ ವರ್ಷ ಈ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿರ್ತದೆ, ಎಲ್ಲರ ಜೊತೆ ಸೇರಿಕೊಂಡವರವರು. ಆದ ಕಾರಣ ಈ ವರ್ಷ ಕೂಡ ಅವರ ಅಧ್ಯಕ್ಷತೆಯ ಅವಧಿಯಲ್ಲಿ 100% ವಸೂಲಾತಿ ಆಗಬೇಕಂತಾದರೆ ಸಾಲ ಮರುಪಾವತಿ ಮಾಡುವ ಸಂದರ್ಭದಲ್ಲಿ ಎಲ್ಲರ ಬ್ಯಾಂಕಿನ ಸಿಬ್ಬಂದಿಗಳ ಜೊತೆ, ನಿರ್ದೇಶಕರ ಜೊತೆ ಏರ್ನ ಬಾಕಿ ಉಂಡು ಅಡೆ ಇಲ್ಲಡೆ ಪೋಯಿ ಪಣಪಣಂಚಿನ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡು ಈ ವರ್ಷ ಅಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮ ನಿರ್ದೇಶಕರ ಮೇರೆಗೆ ಅಧ್ಯಕ್ಷರುಗಳಿರ್ಬೋದು ಅಥವಾ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಇವತ್ತಿಲ್ಲಿ ತುಂಬ ಆಡಳಿತ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ಬಹಳಷ್ಟು ಅವರ ಶ್ರಮ ಈ ಬ್ಯಾಂಕಿನ, ಈ ಕೃಷಿ ಪತ್ತಿನ ಸಹಕಾರಕ್ಕಿದೆ. ಬೇರೆ ಬೇರೆ ಸಹಕಾರಿ ಧುರೀಣರ ಮಾರ್ಗದರ್ಶನ ಇದೆ, ಕಾನೂನು ಸಲಹೆಗಾರರ ಸೂಚನೆಗಳು ಮತ್ತು ಮಾರ್ಗದರ್ಶನ ಇದೆ. ತುಂಬ ಸಂತೋಷವಾಗ್ತಾ ಇದೆ ಅಂತ ಅವರು ಹೇಳಿದರು. ಅದು ಅಲ್ಲದೆ ಬಂದಿರುವಂತಹ ಇವತ್ತಿನ ಮಹಾಸಭೆಗೆ ಬಂದಿರುವಂತಹ ಎಲ್ಲ ಬೇರೆ ಬೇರೆ ವಿಭಾಗದ ಗ್ರಾಮ, ನಮ್ಮ 7 ಕಂದಾಯ ಗ್ರಾಮಗಳಿದೆ, ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳಿದ್ದೀರಿ, ಸದಸ್ಯರುಗಳಿದ್ದೀರಿ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದೀರಿ, ಅದೇ ವಿವಿಧ ಸಂಘಗಳ ಅಧಿಕಾರಿ ವೃಂದದಲ್ಲಿರ್ಬೋದು, ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಹಾಳು ಉತ್ಪಾದಕರ ಸಂಘ ಇರ್ಬೋದು, ಬೇರೆ ಬೇರೆ ಸಂಘಗಳು ಅಥವಾ ನಮ್ಮ ನೆಲ್ಯಾಡಿಯ ಬೇರೆ ಬೇರೆ ಗ್ರಾಹಕರು ಇರ್ಬೋದು, ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿದ್ದಾರೆ. ಪತ್ರಿಕಾ ವರದಿಗಾರರಿದ್ದಾರೆ, ಪತ್ರಿಕಾ ಮಾಧ್ಯಮದವರಿದ್ದಾರೆ, ಸುದ್ದಿ ಇರ್ಬೋದು,
ನೇಸರ ಇರ್ಬೋದು ಅಥವಾ ನಮ್ಮ ಸುಧೀರನ್ನ ಅವರ ಆ ಒಂದು ಪತ್ರಿಕೆ ವಿಜಯ ವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಆರೋಗ್ಯ ಕೇಂದ್ರದ ಬಹಳ ಅದ್ಭುತವಾಗಿ ನಡೀತಾ ಇದೆ. ಪ್ರಥಮ ಮಹಡಿಯಲ್ಲಿ ಎಜೆ ಆಸ್ಪತ್ರೆಯ ತಪಾಸಣೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಉದ್ಘಾಟನೆ ಮಾಡಿ ನಾವೆಲ್ಲ ಸಾಕ್ಷಿಭೂತರಾಗಿದ್ದೇವೆ. ಇನ್ನು ಮುಂದಕ್ಕೆ ಕಾಫಿ ಗಿಡಗಳನ್ನು ನಿಮಗೆ ವಿತರಣೆ ಮಾಡಲಿಕ್ಕಿದ್ದಾರೆ. ಎಲ್ಲವೂ ಕೂಡ ನಮ್ಮ ಅಧ್ಯಕ್ಷರ ಮತ್ತು ನಿರ್ದೇಶಕರ, ಉಪಾಧ್ಯಕ್ಷರ ಮತ್ತು ನಿಮ್ಮೆಲ್ಲರ ಸದಸ್ಯರ ಮಾರ್ಗದರ್ಶನದೊಂದಿಗೆ ಮತ್ತು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಆಡಳಿತ ಮಂಡಳಿ ಇರ್ಬೋದು, ನಗುಮುಖದ ಅರ್ಪಣಾ ಮನೋಭಾವದಿಂದ ದುಡಿಯುವ ಸಿಬ್ಬಂದಿಗಳು, ಖಂಡಿತವಾಗಿಯೂ ಸಿಬ್ಬಂದಿಗಳನ್ನು ನಾವು ನೆನಪು ಮಾಡಲೇಬೇಕು. ಅವರ ಪ್ರೀತಿ ವಿಶ್ವಾಸದೊಂದಿಗೆ ಇವತ್ತು ಈ ಸಹಕಾರಿ ಬ್ಯಾಂಕು ಅಥವಾ ಈ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಯಶಸ್ವಿನತ್ತ ಸಾಗುತ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದರೆಲ್ಲರ ರೂವಾರಿ ಶ್ರೀ KM ದಯಾಕರ್ ರೈ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಅವರ ಈ ಟೀಮ್ ಇವತ್ತು ರತ್ನಾಕರ ಶೆಟ್ಟಿ ಮ್ಯಾನೇಜರ್ ಇರ್ಬೋದು, ರಮೇಶ್ ನಾಯ್ಕ್ ಮ್ಯಾನೇಜರ್ ಇರ್ಬೋದು, ಶ್ರೀ MT ಮಹೇಶ್ ಮ್ಯಾನೇಜರ್ ಇರ್ಬೋದು, ಅನೀಸ್ KJ, ಸಂದೀಪ್ ಕುಮಾರ್, ಅಶೋಕ್ ಎಸ್, ಮುಕುಂದ ಪ್ರಸಾದ್ ಎಸ್, ರೋಷನ್ ಕುಮಾರ್ BJ, ವಿಶ್ವನಾಥ್ K, ಧನುಷ್ J, ಶ್ರೀಮತಿ ಪ್ರಜ್ಞಾ B, ವನಿತಾ D, ಶ್ರೀ P ನಾಗೇಶ, ಶ್ರೀ ತಾರನಾಥ, ಶ್ರೀ ಪ್ರಮೋದ್, ಶ್ರೀ ವಸಂತ K, ಶ್ರೀ K ರಘುನಾಥ್, ಇವರೆಲ್ಲ ಸಿಬ್ಬಂದಿಗಳ ಅವಿರತ ಪ್ರಯತ್ನ, ಅವರ ಸಹಕಾರ, ಅವರ ನಗುಮುಖದ ಸೇವೆ ಈ ಒಂದು ಸಹಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮವಾದ ಪ್ರಶಸ್ತಿ ಪಡೆಯುವಲ್ಲಿ ಸಹಕಾರಿಯಾಗಿದೆ. ನಿಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಅಂತ ಹೇಳುತ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿರುವವರು ಮಹಾಸಭೆಯ ನೋಟಿಸನ್ನು ಓದಿ ದೃಢೀಕರಿಸುವುದು, 24-25ನೇ ವರ್ಷದ ಆಡಳಿತ ವರದಿಯ ಮಂಜೂರಾತಿ ಮಾಡುವಂಥದ್ದು, 24-25ನೇ ವರ್ಷದ ಆರ್ಥಿಕ ತನಿಖೆಗಳ ಅಂಗೀಕಾರ ಮಾಡುವಂಥದ್ದು, 24-25ನೇ ವರ್ಷದ ಬಜೆಟ್ಗಿಂತ ಜಾಸ್ತಿ ಖರ್ಚಾದದರ ಮಂಜೂರಾತಿ, ಅದೇ 25-26ನೇ ವರ್ಷದ ಅಂದಾಜು ವ್ಯಯ ಪಟ್ಟಿ ಅಂಗೀಕಾರ, 24-25 ಲೆಕ್ಕ ತಪಾಸಣಾ ವರದಿ ಅಂಗೀಕಾರ. ಇದನ್ನೆಲ್ಲ ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ನಮ್ಮ ನೆಚ್ಚಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀ KM ದಯಾಕರ್ ರೈ ಅವರು. ವೇದಿಕೆಯಲ್ಲಿ ಇರುವ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ಸೇರಿರುವಂಥ ಎಲ್ಲ ಸದಸ್ಯರೇ, ಇವತ್ತಿನ ಮಹಾಸಭೆಯನ್ನು ನಡೆಸಲು ತಮ್ಮಲ್ಲಿ ಅನುವನ್ನು ಕೇಳುತ್ತಾ, ಮಹಾಸಭೆಯ ಕಾರ್ಯಕ್ರಮದ ಸೂಚಿಯಲ್ಲಿ ಪ್ರಥಮವಾಗಿ ನೀವು ಪುಸ್ತಕದಲ್ಲಿ ನೋಡಬಹುದು ಪ್ರಾರ್ಥನೆ. ಈಗಾಗಲೇ ಈ ಪ್ರಾರ್ಥನಾ ಕಾರ್ಯಕ್ರಮ ಮುಗಿದಿದೆ. ಸ್ವಾಗತ ಭಾಷಣ ಅಧ್ಯಕ್ಷರು ಮುಗಿಸಿದ್ದಾರೆ. ಇನ್ನು ಮುಂದಿನದ್ದು 3ನೇ ಸಬ್ಜೆಕ್ಟ್ ಮಹಾಸಭೆಯ ನೋಟಿಸನ್ನು ಓದಿ ದೃಢೀಕರಿಸುವುದು. ಮಹಾಸಭೆಯ ನೋಟಿಸ್ ತಮ್ಮೆಲ್ಲರಿಗೂ ತಲುಪಿದೆ ಅಂತ ನಿರೀಕ್ಷಿಸ್ತಾ ಮಹಾಸಭೆಯ ನೋಟಿಸನ್ನು ಓದೋ ಬಗ್ಗೆ ಅಂಗೀಕಾರವನ್ನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏನು ಮುಂದಿನದ್ದು 2024-25ನೇ ವರ್ಷದ ಆಡಳಿತ ವರದಿಯ ಅಂಗೀಕಾರ. ವರದಿಯನ್ನು ನಾನು ಈಗಾಗಲೇ ನಿಮ್ಮಲ್ಲಿಗೆ ಮಂಡಿಸಲಿಕ್ಕಿದ್ದೇನೆ. 66ನೇ ವರ್ಷದ ವರದಿ. ಆತ್ಮೀಯ ಸಹಕಾರಿ ಬಂಧುಗಳೇ, ತಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಮಹಾಸಭೆ ಆಗಮಿಸಿದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ತಾರೀಕು 31-3-2025ಕ್ಕೆ ಅಂತ್ಯವಾಗುವ 66ನೇ ವರ್ಷದ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇವೆ. ಸಂಘದ ಕಾರ್ಯವ್ಯಾಪ್ತಿಯು ಶಿರಾಡಿ, ಇಚಲಂಪಾಡಿ, ಕೌಕ್ರಾಡಿ, ನೆಲ್ಯಾಡಿ, ಕೊನಾಲು, ಅಲಂತಾಯ ಮತ್ತು ಗೋಳಿತೊಟ್ಟು ಈ 7 ಕಂದಾಯ ಗ್ರಾಮಗಳನ್ನು ಹೊಂದಿದ್ದು, ಗ್ರಾಹಕರ ಸೇವೆಯಲ್ಲಿನ ಈ 66 ವರ್ಷಗಳಲ್ಲಿ ಸಂಘದ ಅಭಿವೃದ್ಧಿಗೆ ಹಲವು ಸಹಕಾರಿಗಳ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆಯೇ ಕಾರಣ. ಇಂತಹ ಸಹಕಾರಿಗಳು ಮತ್ತು ಗ್ರಾಹಕರ ಪ್ರೀತಿ ವಿಶ್ವಾಸಗಳೇ ಸಂಘದ ಶ್ರೀರಕ್ಷೆ.
ಸಂಘದ ವರ್ಷದ ವ್ಯವಹಾರ ಮತ್ತು ಸಾಧನೆಗಳು ಈ ಕೆಳಗಿನಂತೆ ಇರುತ್ತದೆ. ಸದಸ್ಯತ್ವ ಮತ್ತು ಪಾಲು ಬಂಡವಾಳ. ವರದಿ ವರ್ಷಕ್ಕೆ 6,259 ಸದಸ್ಯರ 8,73,30,150 ಪಾಲು ಬಂಡವಾಳವಿರುತ್ತದೆ. ವರದಿ ವರ್ಷದಲ್ಲಿ ಸದಸ್ಯರು ಸೇರಿರುವುದು 245 ರು. 78,13,400 ಪಾಲು ಬಂಡವಾಳ ಬಂದಿರುತ್ತದೆ. ವರದಿ ವರ್ಷದಲ್ಲಿ ಪಾವತಿಸಿದ ಪಾಲು ಬಂಡವಾಳ 56 ಸದಸ್ಯರ ರು. 11,91,900 ಪಾಲು ಬಂಡವಾಳ ಪಾವತಿಯಾಗಿರುತ್ತದೆ. ವರದಿ ವರ್ಷದ ಕೊನೆಗೆ 6,448 ಸದಸ್ಯರಿದ್ದು ರು. 9,39,51,650 ಪಾಲು ಬಂಡವಾಳವಿರುತ್ತದೆ. ಅಲ್ಲದೆ ಸಿ ತರಗತಿ ಪಾಲು ಬಂಡವಾಳ ರು. 22,780 ಸೇರಿಸಿ ಈಗ ರು. 9,39,74,430 ಪಾಲು ಬಂಡವಾಳವಿರುತ್ತದೆ. ವರದಿ ವರ್ಷಕ್ಕೆ ರು. 950 ಲಕ್ಷ ಪಾಲು ಬಂಡವಾಳ ಸಂಗ್ರಹದ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಸಂಘದ ನಿಧಿಗಳು. ವರ್ಷಾಂತಕ್ಕೆ ಇರುವ ನಿಧಿಗಳ ವಿವರ ಈ ಕೆಳಗಿನಂತಿರುತ್ತದೆ. ಕ್ಷೇಮ ನಿಧಿ 3,81,84,107 ರೂಪಾಯಿ 27 ಪೈಸೆ. ಕಟ್ಟಡ ನಿಧಿ 1,55,26,34 ಪೈಸೆ. ಇತರ ನಿಧಿಗಳು 16,69,135 ರೂಪಾಯಿ 70 ಪೈಸೆ. ಸವಕಳು ನಿಧಿ 2,77,08,717 ಪೈಸೆ. ಒಟ್ಟು 7,80,87,992.7 ಪೈಸೆ ನಿಧಿಗಳು ನಮ್ಮ ಸಂಘದಲ್ಲಿವೆ. ಠೇವಣಾತಿಗಳು. ಸಂಘದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವರೆ ಸಂಪನ್ಮೂಲ ಕ್ರೋಢೀಕರಣಗಳಲ್ಲಿ ಠೇವಣಿ ಸಂಗ್ರಹವು ಒಂದಾಗಿದ್ದು ಎಲ್ಲ ವರ್ಗದವರಿಗೆ ಅನುಕೂಲವಾಗುವಂತಹ ಹಲವು ಠೇವಣಾತಿಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ಸ್ವೀಕರಿಸಲಾಗುತ್ತಿದ್ದು ವಿವರ ಈ ಕೆಳಗಿನಂತಿರುತ್ತದೆ. ವರ್ಷದ ಪ್ರಾರಂಭಕ್ಕೆ 29,48,48,296.29 ಪೈಸೆ ಠೇವಣಿ ಇದ್ದು ವರದಿ ವರ್ಷಕ್ಕೆ ಸ್ವೀಕರಿಸಿರುವ ಠೇವಣಿ ರು. 1,20,20,68,351.77 ಪೈಸೆ. ವರದಿ ವರ್ಷದಲ್ಲಿ ಪಾವತಿರುವ ಠೇವಣಿ 1,46,36,85,716.41 ಪೈಸೆ. ವರದಿ ವರ್ಷಕ್ಕೆ ಕೊನೆಗಿರುವ ಠೇವಣಿ 33,52,46,431.65 ಪೈಸೆ. ಠೇವಣಿ ಸಂಗ್ರಹಣೆಯು ವರದಿ ವರ್ಷದ ಕೊನೆಗೆ ರು. 33,52.46 ಲಕ್ಷವಾಗಿದ್ದು ಈ ವರ್ಷ ರು. 369.98 ಲಕ್ಷ ಸಾಧನೆಗೆ ಮಾಡಲಾಗಿದೆ. ಇದಕ್ಕೆ ಕಾರಣವಾದ ಎಲ್ಲ ಠೇವಣಿದಾರರ ಸಹಕಾರವನ್ನು ಸ್ಮರಿಸುತ್ತಾ ಮುಂದಕ್ಕೂ ಇವರ ಹೆಚ್ಚಿನ ಬೆಂಬಲವನ್ನು ಕೋರುತ್ತೇವೆ. ಎಲ್ಲ ಠೇವಣಿಗಳಿಗೂ ವಿಮಾ ಭದ್ರತೆಯನ್ನು ಒದಗಿಸಲಾಗಿದೆ. ಪಡೆದ ಸಾಲಗಳು. ಸದಸ್ಯರಿಗೆ ಸಾಲ ವಿತರಿಸುವವರಿಗೆ ಅವಶ್ಯ ಇರುವ ಮೊಬಲಗನ್ನು ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪಡೆಯಲಾಗಿದ್ದು ವರ್ಷದ ಪ್ರಾರಂಭದಲ್ಲಿ 61,69,62,944 ಸಲ್ಲಬೇಕಾದದ್ದು ರು. 55,23,45,412 ಅನ್ನು ಪಡೆದಿದ್ದು ರು. 51,23,11,067 ಸಾಲ ಮರುಪಾವತಿಸಿದ್ದು ವರ್ಷದ ಕೊನೆಗೆ 65,69,97,289 ಸಲ್ಲಬೇಕಾಗಿರುತ್ತದೆ. ಈ ಪೈಕಿ ಯಾವುದೇ ವಾಯಿದೆ ದಾಟಿದ ಸಾಲದ ಇರುವುದಿಲ್ಲ. ನೀಡಲಾದ ಸಾಲಗಳು. ಕೃಷಿಕರಿಗೆ ಅವಶ್ಯಕವಾದ ಕೃಷಿ ಉದ್ದೇಶದ ಸಾಲಗಳಾದ ಅಲ್ಪಾವಧಿ ಬೆಳೆ ಸಾಲ, ಮಧ್ಯಮಾವಧಿ ಕೃಷಿ ಹಾಗೂ ಹೈನುಗಾರಿಕೆ ಸಾಲ, ದೀರ್ಘಾವಧಿ ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳನ್ನು ಹೆಚ್ಚಿನ ಪ್ರಾಶಸ್ತ್ಯದಲ್ಲಿ ನೀಡಲಾಗಿರುತ್ತದೆ. ವಾಹನ ಖರೀದಿ, ವಾಸ್ತವ್ಯದ ಮನೆ ರಿಪೇರಿ ಮತ್ತು ವಿಸ್ತರಣೆ, ಆಭರಣ ಈಡಿನ ಸಾಲ, ಮನೆ ನಿರ್ಮಾಣ ಸಾಲ, ಅಡಮಾನ ಸಾಲ ಮತ್ತು ಸ್ವಸಹಾಯ ಸಂಘಗಳಿಗೆ ಕೃಷಿಯೇತರ ಸಾಲ ನೀಡಲಾಗುತ್ತಿದೆ. ವರ್ಷದ ಪ್ರಾರಂಭಕ್ಕೆ ಇರುವ ಹೊರಬಾಕಿ ಸಾಲಗಳು ರು. 79,99,82,912. ವರದಿ ವರ್ಷದಲ್ಲಿ ವಿತರಿಸಿದ ಸಾಲ 89,58,93,725. ವರದಿ ವರ್ಷದಲ್ಲಿ ವಸೂಲಾತಿ 83,84,21,090. ವರದಿ ವರ್ಷದಲ್ಲಿ ಕೊನೆಗೆ ಇರುವ ಹೊರಬಾಕಿ ಸಾಲ 85,74,55,547. ವರದಿ ವರ್ಷದಲ್ಲಿ 100% ಸಾಲ ವಸೂಲಾತಿ ಮಾಡಲಾಗಿರುತ್ತದೆ. ಸಾಲ ಪಡೆದ ಸದಸ್ಯರು ತಮ್ಮ ಸಾಲವನ್ನು ವಾಯಿದೆಗೆ ಸರಿಯಾಗಿ ಪಾವತಿಸಿದ ನ್ಯಾಯಾಲಯಕ್ಕೆ ಹೋಗುವುದರಿಂದ ಆಗುವ ಕಷ್ಟ ನಷ್ಟಗಳಿಗೆ ಒಳಗಾಗಬಾರದಾಗಿ ಹಾಗೂ ವಾಯಿದೆಗೆ ಸರಿಯಾಗಿ ಪಾವತಿ ಸಂಘದ ಅಭ್ಯುದಯಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಪ್ರಸ್ತುತ ವರ್ಷದಂತೆ ಮುಂದಿನ ವರ್ಷದಲ್ಲಿಯೂ 100% ವಸೂಲಾತಿ ಸಾಲ ಮಂಜೂರು
ವಸೂಲಾತಿಗೆ ಸಾಲಗಾರ ಸದಸ್ಯರು ಸಹಕರಿಸುವಿರಾಗಿ ನಂಬುತ್ತೇವೆ. ಸದಸ್ಯರು ಈಗ ಪಡೆಯುವ ಕೃಷಿ ಸಾಲಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡಿದಲ್ಲಿ ಬಡ್ಡಿ ರಹಿತವಾಗಿ ಪಾವತಿಸಬಹುದಾಗಿದೆ. ಹಾಗೂ ಕೃಷಿ ಸಂಬಂಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿಸಿದಲ್ಲಿ 3% ಮಾತ್ರ ಬಡ್ಡಿ ಪಾವತಿಸಬೇಕಾಗಿರುತ್ತದೆ. ವಾಯ್ದೆ ದಾಟಿದ ನಂತರ ಸಾಲ ಮರುಪಾವತಿಸಲಿ ಸರ್ಕಾರದ ಬಡ್ಡಿ ಸಹಾಯಧನ ಯೋಜನೆಯು ದೊರೆಯದಿರುವುದರಿಂದ ಸಾಲ ಪಡೆದ ದಿನದಿಂದಲೇ ಬೆಳೆ ಸಾಲಗಳಿಗೆ 12% ಮತ್ತು ಮಧ್ಯಮಾವಧಿ ದೀರ್ಘಾವಧಿ ಕೃಷಿ ಸಂಬಂಧಿ ಸಾಲಗಳಿಗೆ 12% ಬಡ್ಡಿ ಪಾವತಿಸಬೇಕಾಗಿರುತ್ತದೆ. ಆದುದರಿಂದ ಸಾಲಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿಸಿ ಸರ್ಕಾರದಿಂದ ದೊರೆಯುವ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವರದಿ ವರ್ಷದಲ್ಲಿ ಅಖೇರಿಗೆ ಬಡ್ಡಿ ಸಹಾಯಧನಕ್ಕೆ ಸಂಬಂಧಿಸಿದಂತೆ ಬೆಳೆ ಸಾಲದ ಬಾಬ್ತು 2,58,19,898, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಬಾಬ್ತು ರು 1,75,68,994. ಒಟ್ಟು ಈ ಸಾಲಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ಒಟ್ಟು ರು 4,33,88,892 ಬಡ್ಡಿ ಸಹಾಯಧನ ಬರಲು ಬಾಕಿ ಇರುತ್ತದೆ. ಹೀಗೆ ಕೇಂದ್ರ ಸರ್ಕಾರದಿಂದ ವರ್ಷದ ಅಖೇರಿಗೆ ಬೆಳೆ ಸಾಲಕ್ಕೆ ಸಂಬಂಧಿಸಿದಂತೆ 1,41,20,931 ರೂಪಾಯಿ ಬಡ್ಡಿ ಸಹಾಯಧನ ಬಾಬ್ತು ಬರಲು ಬಾಕಿ ಇರುತ್ತದೆ. ಸಾಲ ಮನ್ನಾ ರಾಜ್ಯ ಸರ್ಕಾರವು ಘೋಷಣೆ ಮಾಡಿರುವ ರು 1 ಲಕ್ಷ ಸಾಲ ಮನ್ನಾ ಯೋಜನೆಯಲ್ಲಿ ಸಂಘದಿಂದ ತಾರೀಕು 10/7/2018ಕ್ಕೆ ಬಾಕಿ ಇರುವ ಹೊರಬಾಕಿ ಬೆಳೆ ಸಾಲದ ಪೈಕಿ ಮನ್ನಾ ಮಾಡಲು 1,807 ಜನರ ರು 14,07,73,000 ಮೊತ್ತವನ್ನು ಮನ್ನಾ ಮಾಡಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಪೈಕಿ ಈಗಾಗಲೇ 1,605 ರೈತರ ರು 12,17,33,500 ಸಾಲ ಮನ್ನಾ ಮೊತ್ತವು ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಂಡು ರೈತರ ಖಾತೆಗಳಿಗೆ ವರ್ಗಾವಣೆಯಾಗಿರುತ್ತದೆ. ಇನ್ನು ಸಾಲ ಮನ್ನಾ ಮೊತ್ತದಲ್ಲಿ 202 ರೈತರಿಗೆ 1,90,39,500 ಸಾಲ ಮನ್ನಾ ಮೊತ್ತ ಬರಲು ಬಾಕಿ ಇರುತ್ತದೆ. ಶಾಖೆಗಳು ಸದಸ್ಯರ ಅನುಕೂಲಕ್ಕಾಗಿ ನೆಲ್ಯಾಡಿ ಪ್ರಧಾನ ಕಚೇರಿ ಅಲ್ಲದೆ ಶಿರಾಡಿ ಮತ್ತು ಗೋಳಿತೊಟ್ಟುಗಳಲ್ಲಿ 2 ಪೂರ್ಣ ಪ್ರಮಾಣದ ಶಾಖೆಗಳಿರುತ್ತದೆ. ಇಚಲಂಪಾಡಿಯಲ್ಲಿ ಪಡಿತರ ವ್ಯವಸ್ಥೆ ಶಾಖೆ ಇರುತ್ತದೆ. ಆಸ್ತಿಗಳು ನೆಲ್ಯಾಡಿ ಗ್ರಾಮಕ್ಕೆ ಒಳಪಟ್ಟಂತೆ ಸರ್ಕಾರದಿಂದ ಮಂಜೂರಾದ 0.5 ಎಕರೆ ಜಾಗ, ಗೋಳಿತೊಟ್ಟು ಗ್ರಾಮದಲ್ಲಿ ದಾನಪತ್ರದಲ್ಲಿ ದೊಡ್ಡದ 0.15 ಎಕರೆ ಸ್ಥಳ, ಶಿರಾಡಿ ಗ್ರಾಮದಲ್ಲಿ 0.12 ಎಕರೆ ಸ್ಥಳವು ಸಂಘದ ಸ್ವಾಧೀನ ಇರುತ್ತದೆ. ಹಾಗೂ ನೆಲ್ಯಾಡಿ ಪ್ರಧಾನ ಕಚೇರಿಯು ಸ್ವಂತ ಆಫೀಸು ಕಟ್ಟಡ, ಗೋದಾಮುಗಳು ಮತ್ತು ಸಭಾಭವನವನ್ನು ಹೊಂದಿರುತ್ತದೆ. ಗೋಳಿತೊಟ್ಟು ಶಾಖೆಯು ಬ್ಯಾಂಕಿಂಗ್ ವ್ಯವಹಾರವನ್ನು ಸ್ವಂತ ಸುಸಜ್ಜಿತ ಕಟ್ಟಡದಲ್ಲಿ ನಡೆಯುತ್ತಿದ್ದು ಕೆಳಗಿನ ಕೋಣೆಗಳನ್ನು ಬಾಡಿಗೆಗೆ ನೀಡಲಾಗುತ್ತದೆ. ಶಿರಾಡಿ ಶಾಖೆಯು ಕಳೆದ ಸಾಲಿನಿಂದ ಸ್ವಂತ ಸುಸಜ್ಜಿತ ಕಟ್ಟಡದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಿದ್ದು ಜೊತೆಗೆ ಕ್ಯಾಂಪ್ಕೋ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಇಚಲಂಪಾಡಿ ಮಾರಾಟ ಶಾಖೆಯು ಕೌಕ್ರಾಡಿ ಪಂಚಾಯತಿನವರ ಬಾಡಿಗೆ ರಹಿತವಾದ ಕಟ್ಟಡದಲ್ಲಿರುತ್ತದೆ. ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ನಮ್ಮ ಸಂಘವು ಪ್ರಧಾನ ಕಚೇರಿಯಲ್ಲಿ ಸುಸಜ್ಜಿತ ಸ್ವಂತ ಕಟ್ಟಡವನ್ನು ಹೊಂದಿ ಮೇಲಿನ 2 ಅಂತಸ್ತಿನಲ್ಲಿ ಸಭಾಭವನವಿದ್ದು ಈ ಸಭಾಭವನವನ್ನು ಸದಸ್ಯರಿಗೆ ಮಿತ ದರದಲ್ಲಿ ಬಾಡಿಗೆಗೆ ನೀಡಲಾಗಿರುತ್ತದೆ. ಇದರ ಪ್ರಯೋಜನವನ್ನು ಸದಸ್ಯರು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ಮಾರಾಟ ವ್ಯವಹಾರ ಪ್ರಧಾನ ಕಚೇರಿ ಮತ್ತು ಶಾಖೆಯಲ್ಲಿ ಪಡಿತರ ವಸ್ತುಗಳ ಮಾರಾಟ ಮಾಡಲಾಗುತ್ತದೆ. ಪ್ರಧಾನ ಕಚೇರಿ ಶಿರಾಡಿ ಶಾಖೆಯಲ್ಲಿ ಎಲ್ಲ ಥರದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶ ಸದಸ್ಯರಿಗೆ ಮಿತ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ. ವರ್ಷದ ಪ್ರಾರಂಭದಲ್ಲಿ ರು 37,46,265 ಮೌಲ್ಯದ ಮಾಲು ದಾಸ್ತಾನಿದ್ದು ರು 1,72,19,329.94 ಮೌಲ್ಯದ ಮಾಲು ಖರೀದಿಸಿ ರು 1,92,81,493.50 ಮಾಲು ಮಾರಾಟ ಮಾಡಲಾಗಿದ್ದು ವರದಿ ವರ್ಷದ ಕೊನೆಗೆ 32,16,068.70 ಮೌಲ್ಯದ ಮಾಲು ದಾಸ್ತಾನು ಇರುತ್ತದೆ. ಮಾರಾಟ ಲಾಭ ರು 24,08,333.76 ಬಂದಿರುತ್ತದೆ. ಕೃಷಿಕರಿಗಾಗಿ ಪ್ರಧಾನ ಕಚೇರಿ ನೆಲ್ಯಾಡಿಯಲ್ಲಿ ಕ್ಯಾಂಪ್ಕೋ ಸಹಯೋಗದಲ್ಲಿ ಸೋಮವಾರ ಕೊಕ್ಕೋ ಖರೀದಿಸಲಾಗುತ್ತದೆ. ವರದಿ ವರ್ಷದಲ್ಲಿ 13,94,153 ಮೌಲ್ಯದ ಕೊಕ್ಕೋ ಖರೀದಿಸಲಾಗಿದ್ದು ಇದರಲ್ಲಿ 5,381 ರೂಪಾಯಿ ಕಮಿಷನ್ ದೊರಕಿರುತ್ತದೆ. ಮತ್ತು ಶಿರಾಡಿ ಶಾಖೆಯಲ್ಲಿಯೂ ಕ್ಯಾಂಪ್ಕೋ ಮುಖೇನ ಅಡಿಕೆ, ರಬ್ಬರ್, ಕಾಳುಮೆಣಸು ಖರೀದಿಸಲು ಪ್ರಾರಂಭವಾಗಿದ್ದು ವರದಿ ವರ್ಷದಲ್ಲಿ 28,33,060 ಮೌಲ್ಯದ ಉತ್ಪನ್ನಗಳನ್ನು ಖರೀದಿಸಲಾಗಿದ್ದು ಇದರಲ್ಲಿ ರು 12,834 ಕಮಿಷನ್ ದೊರೆತಿರುತ್ತದೆ. ಆಯವ್ಯಯ 2024-25ನೇ ವರ್ಷದ ಲೆಕ್ಕ ತಪಾಸಣೆಯು ನಡೆದಿದ್ದು ಅದರಂತೆ ಸಂಘದ ಆದಾಯವು 9,95,09,000
90.77 ಆಗಿದ್ದು ವ್ಯಯ ರು 8,04,26,630.75 ಆಗಿದ್ದು ರು 1,90,82,460.2 ಲಾಭ ಬಂದಿರುತ್ತದೆ. ನೌಕರ ವರ್ಗ ಸಂಘದಲ್ಲಿ 17 ಜನ ಕಾಯಂ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಪಿರಮಿಡ್ ಠೇವಣಿಯ ಸಂಗ್ರಹಣದ ಬಗ್ಗೆ ಒಬ್ಬರು ಕಮಿಷನ್ ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇತರ ವಿಷಯಗಳು 2,169 ಜನ ಮಂಗಳಾ ಕಿಸಾನ್ ಕಾರ್ಡು ಸಾಲಗಾರ ಸದಸ್ಯರಿಗೆ ಪಾಯಸ್ ಎಂಬ ಅಪಘಾತ ವಿಮೆಯನ್ನು ಮಾಡಿರುತ್ತೇವೆ. ಕೃಷಿ ಸಾಲ ಪಡೆದ ಸದಸ್ಯರು ಅಪಘಾತದಲ್ಲಿ ಮೃತಪಟ್ಟಲ್ಲಿ 2 ಲಕ್ಷ ವಿಮಾ ಸೌಲಭ್ಯ ದೊರೆಯುವುದು. ಪ್ರಶಸ್ತಿಗಳು 2017-18ನೇ ಸಾಲಿನಿಂದ 2022-23ನೇ ಸಾಲಿನವರೆಗೆ ನಿರಂತರ 5 ವರ್ಷಗಳಿಂದ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ವತಿಯಿಂದ ಉತ್ತಮ ಸಹಕಾರಿ ಸಂಘವೆಂಬ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿಯನ್ನು ಪಡೆಯಲಾಗಿದೆ ಮತ್ತು 2020 ವರ್ಷದಲ್ಲಿ ಮಂಗಳೂರಿನಲ್ಲಿ ನಡೆದ 67ನೇ ರಾಜ್ಯ ಮಟ್ಟದ ಸಹಕಾರಿ ಸಭಾದಲ್ಲಿ ಢಾಕಾ ಜಿಲ್ಲೆಯಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಸಚಿವರಿಂದ ಪಡೆಯಲಾಗಿದೆ ಹಾಗೂ 2023-24 ಮತ್ತು 24-25ನೇ ವರ್ಷದಲ್ಲಿ ನಮ್ಮ ಸಂಘವು ಸಾಲ ವಸೂಲಾತಿಯಲ್ಲಿ 100% ವಸೂಲಾತಿ ಮಾಡಿರುವುದಕ್ಕೆ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪ್ರಶಸ್ತಿಯನ್ನು ಪಡೆಯಲಾಗಿದೆ. ಮುಂದಿನ ಯೋಜನೆಗಳು: ಪಾಲು ಬಂಡವಾಳವನ್ನು 830 ಲಕ್ಷಕ್ಕೆ ಹೆಚ್ಚಿಸುವುದು, ಠೇವಣಿಯನ್ನು 3,500 ಲಕ್ಷಕ್ಕೆ ಹೆಚ್ಚಿಸುವುದು, ಸ್ವಂತ ಬಂಡವಾಳದ ಕೃಷಿಯೇತರ ಉದ್ದೇಶಗಳಿಗೆ ಹೆಚ್ಚು ಸಾಲ ಕೊಡುವ ಮೂಲಕ ಹೊರಬಾಕಿ ಸಾಲವನ್ನು 9,000 ಲಕ್ಷಕ್ಕೆ ಹೆಚ್ಚಿಸುವುದು, ಸಂಘದ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಸಂಘದ ಸದಸ್ಯರನ್ನಾಗಿ ಸೇರಿಸುವುದೆಂದು ಪ್ರೇರೇಪಿಸುವುದು, ಅಡಿಕೆ ಮತ್ತು ಕಾಳುಮೆಣಸುಗಳಿಗೆ ಸರ್ಕಾರದ ಹವಾಮಾನ ಆಧಾರಿತ ವಿಮಾ ಯೋಜನೆಯನ್ನು ಅಳವಡಿಸುವುದು, ಸಂಘದ ಎಲ್ಲ ಶಾಖೆಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಲು ಪ್ರಯತ್ನಿಸುವುದು. ಕೊನೆಯ ಮಾತು: ಸಂಘದ ವ್ಯವಹಾರ ಬಗ್ಗೆ ಸಂಘ ಸಹಕಾರ ನೀಡಿದ ಢಾಕಾ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಅಧಿಕಾರ ವರ್ಗದವರಿಗೆ, ಕ್ಯಾಂಪ್ಕೋ, ಸ್ಕ್ಯಾಡ್ಸ್, ರೆವೆನ್ಯೂ ಮತ್ತು ಕೃಷಿ ಇಲಾಖೆಯ ಅಧಿಕಾರಿ ವರ್ಗ, ನಮ್ಮ ಕ್ಷೇತ್ರದ ಲೋಕಸಭಾ ಹಾಗೂ ವಿಧಾನಸಭಾ ಸದಸ್ಯರಿಗೆ, ನಮ್ಮ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಿಗೆ, ಸಂಘದ ಕಾರ್ಯಕ್ಷೇತ್ರದ ಪಂಚಾಯತ್ ಆಡಳಿತ ಮಂಡಳಿ ಅಧಿಕಾರ ವರ್ಗದವರಿಗೆ ಮತ್ತು ಆಗಿಂದಾಗಿ ಸೂಕ್ತ ಮಾರ್ಗದರ್ಶನ ನೀಡಿದ ಸಹಕಾರಿ ಇಲಾಖೆ, ಲೆಕ್ಕ ಪರಿಶೋಧನಾ ಇಲಾಖೆಯ ಅಧಿಕಾರಿಗಳಿಗೆ, ಕ್ಲಪ್ತ ಸಮಯದಲ್ಲಿ ಸಂಘದ ಲೆಕ್ಕ ಪರಿಶೋಧನೆಯನ್ನು ಮಾಡಿಕೊಟ್ಟ ಲೆಕ್ಕ ಪರಿಶೋಧಕರಿಗೆ ಹಾಗೂ ಪತ್ರಕರ್ತರಿಗೆ ಆತ್ಮೀಯ ಅಭಿನಂದನೆಗಳು. ಸಂಘದ ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿಸಿದ ಸದಸ್ಯರಿಗೆ, ಠೇವಣಾತಿಯನ್ನು ಇರಿಸಿದ ಠೇವಣಿದಾರರಿಗೂ, ಸಂಘದ ವ್ಯವಹಾರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಇನ್ನು ಮುಂದಕ್ಕೆ ನೀವೆಲ್ಲರೂ ಇನ್ನೂ ಹೆಚ್ಚಿನ ಸಹಕಾರ ನೀಡಿ ನಮ್ಮ ಕನಸುಗಳನ್ನು ಸಹಕರಿಸುವಿರಾಗಿ ಆಶಿಸುತ್ತೇವೆ. ಆಡಳಿತ ಮಂಡಳಿ, ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಇದ್ರೆ ಒಂದು ಚಪ್ಪಾಳೆಯನ್ನು ಕೊಟ್ಟು ನೀವು ಮುಂದಿನದ್ದು. ನಮಗೆ ಈ ವರ್ಷ ಒಟ್ಟು ಲಾಭ 1,90,82,460 ರೂಪಾಯಿ. ಅದರಲ್ಲಿ ವಿಂಗಡಣೆ ಮಾಡುವಾಗ ಕ್ಷೇಮ ನಿಧಿ 25% ಹೋಗ್ತದೆ, ಸಹಕಾರಿ ಶಿಕ್ಷಣ ನಿಧಿಗೆ 2% ಹೋಗ್ತದೆ, ಸಾರ್ವಜನಿಕ ಉಪಕಾರ ನಿಧಿಗೆ 7% ಹೋಗ್ತದೆ, ಕಟ್ಟಡ ನಿಧಿಗೆ 10% ಹೋಗ್ತದೆ, ಸಿಬ್ಬಂದಿ ಕಲ್ಯಾಣ ನಿಧಿಗೆ 5% ಹೋಗ್ತದೆ, ಸಿಬ್ಬಂದಿ ಬೋನಸ್ಸು 2 ತಿಂಗಳದ್ದು ಹೋಗ್ತದೆ, ಫಾಲು ಮುನಾಫೆ ಸದಸ್ಯರಿಗೆ 9% ಈ ಸಲ ಸಿಗ್ತದೆ. ಅಂದರೆ ಡಿವಿಡೆಂಟ್ ನಮಗೆ ಈ ಸಲ 9% ಪ್ರತಿಯೊಂದು ಸದಸ್ಯರಿಗೂ ಸಿಗ್ತದೆ. ಕ್ಷೇಮ ನಿಧಿಗೆ ಹೋಗ್ತದೆ, ಅದರಲ್ಲಿ ಕಟ್ಟಡ ನಿಧಿಗೆ ಹೋಗ್ತದೆ ಮತ್ತು ಉಳಿಕೆ ಕ್ಷೇಮ ನಿಧಿಗೆ ಹೋಗ್ತದೆ. ಈಗ ಸದಸ್ಯರಿಗೆ ಲಾಭಾಂಶ 9% ಕೊಡುವುದು ಅಂತೇಳಿ ನಾವು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದ್ದೇವೆ. ಯಾಕಂತೇಳಿದರೆ ಟೋಟಲ್ ಆಗಿ ಶೇರ್ ನಮ್ಮ ಹತ್ರ 9 ಕೋಟಿ ಇದೆ. ಆ 9 ಕೋಟಿಗೆ ವಿಂಗಡಣೆ ಮಾಡುವಾಗ ಅದಕ್ಕೆ ಅದರ ಎವರೇಜ್ ನಮಗೆ 9% ಬರ್ತದೆ.
ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು 30ಕ್ಕಿಂತಲೂ ಹೆಚ್ಚಿನ ಫ್ಯಾಕ್ಟ್ರಿಗಳಿಗೆ ಭೇಟಿಯಾಗಿದ್ದೆ. ಆದರೆ ಇಷ್ಟೊಂದು ಒಳ್ಳೆಯ ರೀತಿಯ ಒಂದು ಚರ್ಚೆ, ಅದೇ ರೀತಿ ಒಂದು ಅಧ್ಯಕ್ಷರ ಆಡಳಿತ ಮಂಡಳಿಯವರ ಕಾಳಜಿ ತುಂಬ ಖುಷಿಯಾಯಿತು. ಈ ಮಣ್ಣಿನ ಫಲವತ್ತತೆ ಅಂದರೆ ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಈಗಾಗಲೇ ಈ ಒಂದು ಸಹಕಾರಿಯ ಆಡಳಿತ ಮಂಡಳಿಯವರು ಅದನ್ನು ಅನುಸರಿಸಿ ಬಂದಿದ್ದಾರೆ. ಈ ಒಂದು ರೋಗಗಳು ಈಗಾಗಲೇ ಹೇಳಿದರು, ಎಳೆಚುಕ್ಕಿ ರೋಗ ಇರ್ಬೋದು ಅಥವಾ ಹಳದಿ ರೋಗ ಇರ್ಬೋದು, ಎರಡು ರೀತಿಯಲ್ಲಿ ಬರ್ತದೆ. ಒಂದು ಮಣ್ಣಿನಿಂದ ಬರುವಂಥದ್ದು, ಮತ್ತೊಂದು ಗಾಳಿಯಿಂದ ಬರುವಂಥದ್ದು. ಈ ಮಣ್ಣಿನಿಂದ ಬರುವಂಥದ್ದಕ್ಕೆ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡಲ್ಲಿ ಏನು ಗಾಳಿಯಲ್ಲಿ ಬರ್ತದೆ ಅದು ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಉದಾಹರಣೆಗೆ ನಮಗೆ ಕೊರೋನಾ ಟೈಮಲ್ಲಿ ಗೊತ್ತಿರ್ಬೋದು, ಈ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಕೊರೋನಾ ಬಂದಿದೆ. ಆದರೆ ಯಾರಿಗೆ ಆ ಸ್ಟೆಮಿನೆ ಇದೆಯಾ ಅವರಿಗೆ ಬಂದು ಹೋಗಿದೆ. ಹಾಗೆ ಮಣ್ಣಿನ ಫಲವತ್ತತೆ ಕೂಡ ಹಾಗೆ. ಅಂದರೆ ಟೋಟಲಾಗಿ ಮಣ್ಣಿನ pH ರಸಸಾರ ಅಂತ ಹೇಳ್ತೇವೆ, ಅದು ಸರಿಯಾಗಿದ್ದಾಗ ನಾವು ಏನೇ ಗೊಬ್ಬರ ಕೊಟ್ಟರೂ ಅದು ತಗೊಳ್ತದೆ. ಈಗ ಅದು ನೋಡಬೇಕಿದ್ರೆ ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ 90ಕ್ಕಿಂತ ಹೆಚ್ಚು ಶೇಕಡ ಆ್ಯಸಿಡಿಕ್ ಸಾಯಿಲ್ ಅಂದರೆ ಹುಳಿ ಮಣ್ಣು. ಈ ಹುಳಿ ಮಣ್ಣಿಗೆ ನಾವು ಗೊಬ್ಬರವನ್ನು ಕೊಟ್ಟಾಗ ಅದು ಆಟೋಮೆಟಿಕಾಗಿ ತಗೊಳ್ಳೋದಿಲ್ಲ. ಅದು ಇಲ್ಲದಿದ್ದರೆ ಆಲ್ಕಲೈನ್ ಅಂದರೆ ಇದು ನೀರು ಕೊಟ್ಟಾಗಿರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ರೀತಿಯಲ್ಲಿ. ಅದಕ್ಕೆ ಆಗಾಗಲೇ ಒಬ್ಬರು ಗೌರವಾನ್ವಿತರು ಹೇಳಿದರು ಮಣ್ಣಿನ ಪರೀಕ್ಷೆ ಮಾಡಬೇಕು ಅಂತೇಳಿ. ಅಂದರೆ ಈ ಮಣ್ಣಿನ ಪರೀಕ್ಷೆ ಕೂಡ ಹಾಗೆ. ಈಗ ನಾವು ಮಣ್ಣನ್ನು ಕೊಂಡೋಗಿ ಈಗ ನಾವು ಮಣ್ಣನ್ನು ತೆಗೆಯುವಂಥ ವಿಧಾನ ಕೂಡ ಇರ್ತದೆ. ಕೆಲವರು ಒಟ್ಟಾರೆ ಒಂದು ಆರೆಯಲ್ಲಿ ತೆಗೆದು ಕೊಡ್ತಾರೆ, ಹಾಗಲ್ಲ. ಅದಕ್ಕೋಸ್ಕರ ನಮ್ಮ ಕೃಷಿ ಇಲಾಖೆಯವರು ಒಂದು ನಮ್ಮನ್ನು ಕರೆದು ಹೀಗೆ ಪ್ರತಿಯೊಂದು ಕೃಷಿಕರ ಒಂದು ತೋಟಕ್ಕೆ ಆಯಾ ಕೃಷಿ ಪತ್ತಿನ ಸಹಕಾರಿಗಳ ಮುಖಾಂತರ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು, ಅದರಲ್ಲಿ ಏನು ಕೊರತೆ ಇದೆ ಅದನ್ನು ಸರಿಪಡಿಸಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕೃಷಿ ಇಲಾಖೆಯವರು, ನಮ್ಮ ಮಂಗಳೂರಿನ ಕೃಷಿ ಇಲಾಖೆಯವರು ಸಹಕಾರ ಉಪನಿಬಂಧಕರಿಗೆ ಪತ್ರವನ್ನು ಕಳಿಸಿದ್ದಾರೆ. ಉಪನಿಬಂಧಕರು ಆಯಾಯ ಸಹಕಾರಿಗಳಿಗೆ, ಕೃಷಿ ಪತ್ತಿನ ಸಹಕಾರಿಗಳಿಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಾಗಲೇ ಯಾವ ಮಣ್ಣು ಆ್ಯಸಿಡಿಕ್ ಸಾಯಿಲ್ ಇದೆಯಾ ಅಥವಾ ಮಣ್ಣು ಆಲ್ಕಲೈನ್ ಆಗಿದೆ ಅದನ್ನು ನೋಡಬೇಕಾದ್ದು, ನೋಡಿ ಅದಕ್ಕೆ ಏನು ಆಗಬೇಕು ಅದನ್ನು ವ್ಯವಸ್ಥೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿಯವರು ತುಂಬ ಕಾಳಜಿ ವಹಿಸಿ ರೈತರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಸಾಧಾರಣ ಇಲ್ಲಿ 7 ಗ್ರಾಮಗಳು ಇವೆ ಈಗಾಗಲೇ. ಅಂದರೆ ತುಂಬ ಲೇಟಾದ ಕಾರಣ ನಾನು ಅದನ್ನು ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ನಿಮಗೆ ಏನಾದರೂ ಮಣ್ಣಿನ ಪರೀಕ್ಷೆ ಆಗಬೇಕು, ಅದು ಮಣ್ಣು ಮುಂದಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಆಗಬೇಕಿದ್ದಲ್ಲಿ ನೀವು ಈ ಸಹಕಾರಿಗೆ ಬಂದು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ 10ರಿಂದ 15 ರೈತರು ಹೆಸರನ್ನು ನೋಂದಾಯಿಸಿದಲ್ಲಿ ಅಲ್ಲಿಗೆ ಬಂದು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಕಂಪನಿಯವರು ರೆಡಿ ಇದ್ದಾರೆ. ಅದರ ಒಟ್ಟಿಗೆ ಏನು ಹಾಕ್ಬೋದು, ಈಗಾಗಲೇ ಈ ಒಂದು ಸಹಕಾರಿಯಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಅಂದರೆ ರೀಜನರೇಷನ್ ಕಿಟ್ ಅಂತೇಳಿ. ಆದರೆ ನಾನು ಹೇಳುವಂಥದ್ದು ಪ್ರತಿಯೊಬ್ಬರು ಮಣ್ಣು ಪರೀಕ್ಷೆ ಮಾಡಿಕೊಂಡು ಆನಂತರ ಮಾಡಿ ಅಂತ ಹೇಳುತ್ತಾ, ಈಗಾಗಲೇ ಅದರ ಒಟ್ಟಿಗೆ ಈಗಾಗಲೇ ಹೇಳಿದರು, ಅಂದರೆ ನಮ್ಮ ಅಡಿಕೆ ತೋಟ ಮುಂದಿನ ದಿನಗಳಲ್ಲಿ ಇಳುವರಿ ಅಥವಾ ರೇಟ್ನ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಒಂದು ನಿಜ. ಆದರೆ ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಯನ್ನು ಪ್ರತಿಯೊಬ್ಬರು ಮಾಡಬೇಕು. ಅಂದರೆ ಒಂದು ಈಗ ಮೊದಲು ಹೇಳ್ತಾರೆ 9-9 ನಾವು ಅಡಿಕೆ ಇಟ್ಟಾಗ, ಅಂದರೆ ಅದಕ್ಕೂ ಕೂಡ ನಮ್ಮ ಹಿಂದಿನವರು ಆ ಒಂದು ಏನು ವಿಚಾರ ಮಾಡಿದ ಅದು ಪರ್ಫೆಕ್ಟ್ ಆಗಿರ್ತದೆ. ಅಂದರೆ ಪ್ರಥಮವಾಗಿ ನಮ್ಮ ಒಂದು ಅಡಿಕೆ ಮರದಿರ್ಬೋದು, ಯಾವುದೇ ಗಿಡಗಳ ಪ್ರಥಮವಾಗಿ ಬೆಳೆಯುವಂಥದ್ದು ಬೇರು, ಆನಂತರ ಅದರ ಸೋಗೆ ಹೋಗುವಂಥದ್ದು. ಹಾಗೆ ಅದರ ಮಿಡ್ಲಲ್ಲಿ ಈಗ ಕಾಫಿ ಕೊಟ್ಟರು, ಅದಕ್ಕೆ ಸ್ವಲ್ಪ ನೆರಳು ಬೇಕಾಗ್ತದೆ. ಆದ ಕಾರಣ ಕಾಫಿ ಕೂಡ ನಮ್ಮ ಮಲೆನಾಡಿನ ಹಾಗೆ ಇಲ್ಲಿ ಕೂಡ ಒಳ್ಳೆಯದು ಬರ್ತದೆ. ಅದರ ಒಟ್ಟಿಗೆ ಏಲಕ್ಕಿ ಕೂಡ ಚೆನ್ನಾಗಿ ಬರ್ತದೆ. ಅದರ ಒಟ್ಟಿಗೆ ಜಾಯಿಕಾಯಿ ಇರ್ಬೋದು ಅಥವಾ ಒಳ್ಳೆ ಮೆಣಸಿರ್ಬೋದು. ಇದೆಲ್ಲ ಮಣ್ಣಿನ ಫಲವತ್ತತೆ ಸರಿಯಾಗಿದ್ದಾಗ ಮಾತ್ರ ಅಲ್ಲಿ ನಮಗೆ ಇಳುವರಿ ಬರಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕೃಷಿ ಪತ್ತಿನ ಸಹಕಾರಿಯ ಮುಖಾಂತರ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಹೆಸರನ್ನು ನೋಂದಾಯಿಸಿದರೆ ನಾವಲ್ಲಿ ನಮ್ಮ ಯಾರು ಸೈಂಟಿಸ್ಟ್ಗಳಿದ್ದಾರೆ ಅವರನ್ನು ಕರೆದು ನಿಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಏನು ನ್ಯೂನ್ಯತೆ ಇದೆ ಅನ್ನುವುದನ್ನು ಹೇಳಿಕೊಡ್ತೇವೆ. ಅದರ ಒಟ್ಟಿಗೆ
ಈಗ ಒಬ್ಬರು ಗೌರವಾನ್ವಿತರು ಹೇಳಿದರು, ಇಲ್ಲಿ ಒಂದು ಎಲೆ ಚುಕ್ಕಿ ರೋಗ ಇರ್ಬೋದು ಅಥವಾ ಯಾವುದೋ ಹಳದಿ ರೋಗ ಇರ್ಬೋದು, ಏಕೆ ಬರ್ತದೆ, ಅದಕ್ಕೆ ಪರಿಹಾರ ಇಲ್ವ ಅಂತೇಳಿ. ಕ್ರಮೇಣ ಮಣ್ಣಿನ ಫಲವತ್ತತೆ ಸರಿಯಾದರೆ 100% ಮಣ್ಣಿನಿಂದ ಬರುವಂಥ ರೋಗಗಳು ನಿಲ್ತದೆ. ಅದರ ಒಟ್ಟಿಗೆ ಮಣ್ಣಿನ ಫಲವತ್ತತೆ ಸರಿಯಾಗಿ ಚೆನ್ನಾಗಿದ್ದಾಗ ಏನು ಗಾಳಿಯಲ್ಲಿ ಬರ್ತದೆ ಅದು ಆಟೋಮೆಟಿಕ್ ಕಡಿಮೆ ಆಗ್ತದೆ. ಈಗಾಗಲೇ ಸಾಧಾರಣ 2-3 ವರ್ಷದಿಂದ ಈ ಒಂದು ಪ್ರಯತ್ನ ನಡೆದಿದೆ. ಇಲ್ಲಿ ಕೂಡ ಸಹಕಾರಿಯ ಒಂದು ವತಿಯಿಂದ ಕೆಲವು ಕಡೆ ನಾವು ಮಣ್ಣಿನ ಪರೀಕ್ಷೆ ಮಾಡಿದ್ದೇವೆ. ಇನ್ನು ನೀವು ಅದೇ ಮಣ್ಣಿನ ಪರೀಕ್ಷೆ ಮಾಡಿ ಒಮ್ಮೆ ಮಾಡಿದ ಮೇಲೆ ಪುನಃ 3 ತಿಂಗಳಾದ ಮೇಲೆ ಇನ್ನೊಮ್ಮೆ ಮಾಡಬೇಕು. ನಿಮ್ಮ ಎಲ್ಲಿವರೆಗೆ ಮಣ್ಣಿನ pH ಅಂದರೆ ಮಣ್ಣಿನ ರಸಸಾರ ಸರಿಯಾಗಿರುವುದಿಲ್ವ ಅಲ್ಲಿವರೆಗೆ ಯಾವುದೇ ರೋಗಗಳು ಬಂದರೂ ಅದನ್ನು ತಡೆಕೊಳ್ಳುವಂಥ ಶಕ್ತಿ ಆ ಮರಕ್ಕೆ ಇರುವುದಿಲ್ಲ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಒಂದು ಸಮಗ್ರ ಸುಸ್ಥಿರ ಕೃಷಿ ಪದ್ಧತಿಯ ಬಗ್ಗೆ ಈಗಾಗಲೇ ಅದರ ಒಂದು ಮುಂದಾಲೋಚನೆ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಬಂಧುಗಳು ಅಂದರೆ ಕೃಷಿ ಬಂಧುಗಳು ಎಲ್ಲರೂ ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳುತ್ತಾ, ಇದರ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಅಂತೇಳಿ ತಮ್ಮ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಒಂದು ಅವಕಾಶ ಕೊಟ್ಟಂಥ ನಮ್ಮ ಈ ನೆಲ್ಯಾಡಿ ಸಹಕಾರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕ ಮಂಡಳಿಯವರು ಹಾಗೂ CEO ಹಾಗೂ ಸಿಬ್ಬಂದಿಗಳು ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಿದ್ದೇನೆ. ಏನಾದರೂ ಕಾರ್ಯಕ್ರಮ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ವಿಶೇಷ ಯೋಜನೆ ಪ್ರೋತ್ಸಾಹ ನಗದು ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ಗರಿಷ್ಠ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ಇದನ್ನು ಮಕ್ಕಳ ಹೆಸರನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ನಮ್ಮ ನಿರ್ದೇಶಕರಾಗಿರುವಂತಹ ಜನಾರ್ದನ ಗೌಡ ಬರಮೇಳಿಯವರು. ಆತ್ಮೀಯ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಗೌರವಾನ್ವಿತ ಸದಸ್ಯರೇ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ, ಸಂಪ್ರದಾಯದಂತೆ ನಮ್ಮ ಸಂಘದಲ್ಲಿ ನಮ್ಮ ಸಂಘದ ಪಾಲುದಾರ ಸದಸ್ಯ ಬಂಧುಗಳ ಮಕ್ಕಳಿಗೆ 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ ವಿಶೇಷ ಶ್ರೇಣಿಯಲ್ಲಿ ಉತ್ತೀರ್ಣರಾದಂಥ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ನೀಡುವಂಥ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ಆ ವಿದ್ಯಾರ್ಥಿಗಳು ಅಥವಾ ಆ ಮನೆಯವರು ಬಂದು ಆ ಪ್ರಶಸ್ತಿ ಪತ್ರ ಮತ್ತು ನಗದು ಸ್ಮರಣಿಕೆ ಅನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. SSLCಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದಂಥ ಮನ್ವಿತ್ ಕುಮಾರ್ ಸಣ್ಣ ಮಾಧವಗೌಡ ಕುರ್ತಾಗೆ ನೆಲ್ಯಾಡಿ, ಆಲನ್ ತಡ್ಕ ನೆಲ್ಯಾಡಿ, ಧನ್ವಿ ಶೆಟ್ಟಿ ಡಾಕ್ಟರ್ ಬಾಲಕೃಷ್ಣ, ಜಿತೇಶ್ ಎಸ್ ಸಣ್ಣ ನಾಗೇಶ್ ಶೆಟ್ಟಿ ಸಮರಗುಂಡಿ ಗೋಳಿತೊಟ್ಟು, ಹೇಮಶ್ರೀ ಡಾಕ್ಟರ್ ಬಾಬುಗೌಡ ಸರೋಲಿಖಾನ ನೆಲ್ಯಾಡಿ, ಶೋಭಿತ್ ಕೆ ಸಣ್ಣ ಆನಂದ ಕೆ ಕಲ್ಲಂಡ ಮನೆ ಆಲಂತಾಯ, ಸಾನ್ನಿಧ್ಯ ಶೆಟ್ಟಿ ಡಾಕ್ಟರ್ ವೇಣುಗೋಪಾಲ ಹೊಸಮನೆ ಇಜಲಂಪಾಡಿ, ನಿತೇಶ್ ಬಿ ಸಣ್ಣ ಬೂಚಗೌಡ ಬರೆಮೇಲು ಗೋಳಿತೊಟ್ಟು, ಜೆರೇಮಿ ಜೋಸ್ ಸಣ್ಣ ಜೋಸ್ ಪೌಲಿ ಪುದುಮನೆ ಕೊಣಾಲು, ಸೆರಿನ್ ಸುನಿಲ್ ಥಾಮಸ್ ಕೊಂಬಾರು ಮನೆ ಸಿರಾಡಿ, ಪ್ರಾಪ್ತಿ ಕೆ ಡಾಕ್ಟರ್ ಜಯಕುಮಾರ್ ಕೆ ಶಾರದಾ ನಿಲಯ ನೆಲ್ಯಾಡಿ, ಜಾನ್ ಪಿ ರೈ ಸಣ್ಣ ಪ್ರಕಾಶ್ ಕೆ ಕುದ್ಮಾರ್ಗುತ್ತು ಗೋಳಿತು.
ರೈ. ಇನ್ನು ದ್ವಿತೀಯ PUCಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪಾವನ JP, ಡಾಕ್ಟರ್ ಜನಾರ್ದನ ಪೂಜಾರಿ ಮುರಿಯಲು ಗೋಳಿತೊಟ್ಟು, MH ಅನ್ವಿತಾ, ಡಾಕ್ಟರ್ ಹೊನ್ನಪ್ಪಗೌಡ ಅರಂತಬೈಲು ಗೋಳಿತೊಟ್ಟು, ಅನ್ಸಿನಾ ರೆಜಿ, ಡಾಕ್ಟರ್ ರೆಜಿ KG ಕವಲಕಾಟ್ ಕೊನಾಲು. ವಿಜ್ಞಾನ ವಿಭಾಗದಲ್ಲಿ ರಿತಿಕ್ ಶೆಟ್ಟಿ, ಸಣ್ಣ ರವಿಪ್ರಸಾದ್ ಶೆಟ್ಟಿ, ಬಲ್ಯ ಹೊಸಮನೆ ನೆಲ್ಯಾಡಿ, ರಕ್ಷಾ DK, ಡಾಕ್ಟರ್ ದಿನೇಶ್ ಕಲ್ಯಾಣ್ ಇಜ್ಲಂಪಾಡಿ, ಭವ್ಯ PG, ಡಾಕ್ಟರ್ ಗಂಗಪ್ಪ ಪುಳಿತ್ತಾಡಿ ನೆಲ್ಯಾಡಿ, ಮಧುಶ್ರೀ ಲೋಕನಾಥ್ ಗೌಡ ಪೈಸಾರಿ ಇಜ್ಲಂಪಾಡಿ, ಶ್ರೇಯಸ್ ಸಣ್ಣ ಜನಾರ್ದನ ಪಟ್ಟೆಜಾಲು ನೆಲ್ಯಾಡಿ. ಕಲಾ ವಿಭಾಗದಲ್ಲಿ ಗೌರವ್ಗೆ ಸಣ್ಣ ಹೊನ್ನಪ್ಪಗೌಡಕ್ಕೆ ಕೋಡಿ ಮಜಾಲು ಕೌಕರಡಿ, ಗೋಪಿಕಾ ಡಾಕ್ಟರ್ ಗೋಪಾಲ ಪಾತಾಡ್ಕ ಇಜಿಲಂಪಾಡಿ. ನಗದು ಪುರಸ್ಕಾರ, ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ವಿತರಿಸಿದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಬಂಧುಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸಿಕೊಂಡು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾರೆ. चुटकी में कर दूंगी मैं तुमको अपना राजा, बच के रहना रे बाबा.